ಬೇರೆ ದೇಶ, ಬೇರೆ ವ್ಯವಸ್ಥೆ, ಬಹಳ ಶಿಸ್ತು ಇವೆಲ್ಲದರ ನಡುವೆ ಕನ್ನಡಿಗರು. ಆ ಕನ್ನಡ ಅಸ್ಮಿತೆ ಹೆಂಗಿರುತ್ತೆ ನಿಮ್ಮಲ್ಲಿ? ಕನ್ನಡ ಅಭಿಮಾನ ಆಗಲಿ, ಆ ಪ್ರೀತಿ ಆಗಲಿ ಹೆಂಗಿರುತ್ತೆ? ಇಲ್ಲ, ಯಾರೋ ನನಗೆ ದೂರದಲ್ಲಿ ಒಂದು ಸ್ವಲ್ಪ ಕನ್ನಡ ಮಾತಾಡ್ತಿದ್ರು. ನಿಜ 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 ಆ ಭಾವನೆ ಆ್ಯಕ್ಚುಲಿ ತುಂಬ ಖುಷಿಯಾದ ಭಾವನೆ ಅದು. ಕನ್ನಡಿಗರ ಬಗ್ಗೆ ಕನ್ನಡ ದುಬೈನಲ್ಲಿ ಏನಿದೆಯಲ್ಲ, ಹಲವಾರು ಸಂಘಟನೆಗಳಿದೆ. ಒಂದು 72 ಸಂಘಟನೆಗಳಿದೆ. 72 ಸಂಘಟನೆಗಳಿದೆ. ಅದು ಜಾತಿದಿರ್ಬೋದು, ಒಂದು ಹವ್ಯಾಸದ್ದಿರ್ಬೋದು, ಬೇರೆ ಬೇರೆ ಥರದ ಸಂಘಟನೆಗಳಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕ ಸಂಘ ದುಬೈ ಇದೆ, ಕರ್ನಾಟಕ ಸಂಘ ಅಬುದಾಬಿ ಇದೆ, ಕನ್ನಡ ಸಂಘ ಶಾರ್ಜಾ ಇದೆ, ಕನ್ನಡ ಸಂಘ ಅಲೈನ್ ರಾಸಲ್ ಖೈಮಾ, ಈ ರೀತಿ ಒಂದು 5 ಸಂಘಟನೆಗಳಿದೆ ಕರ್ನಾಟಕ ಅಂತ ಫೋಕಸ್ ಮಾಡುವಂಥವ್ರು. ಉಳಿದದ್ದು ಜಾತಿ ಸಂಘಟನೆಗಳು ಭಾಳ ಇದೆ. ಸಿಂಗರ್ಸ್ ಒಂದು ಅಸೋಸಿಯೇಷನ್ ಇರುತ್ತೆ, ಡ್ಯಾನ್ಸರ್ಸ್ ಇರುತ್ತೆ, ಈ ರೀತಿ ಭಾಳಷ್ಟು ಇದ್ದಾವೆ. ಬಟ್ ಆದರೆ ನಮ್ಮೆಲ್ಲರಲ್ಲೂ ಒಂದು ಸಾಮರಸ್ಯ ಇದೆ. ಒಬ್ರಿಗೊಬ್ರು ಮಾತಾಡಿಕೊಂಡು ನಾವು ಈ ವಾರ ಕಾರ್ಯಕ್ರಮ ಇಟ್ಕೊಳ್ತೀವಿ ಅಂದರೆ ಮುಂದಿನ ವಾರ ಇನ್ನೊಬ್ರು ಇಟ್ಕೊಳ್ತಾರೆ. ಯಾಕೆಂದರೆ ನಾವು ಆ ಕಾರ್ಯಕ್ರಮ ನಾವೆಲ್ಲರೂ ಹೋಗ್ತೀವಿ. ಈ ರೀತಿಯ ಒಂದು ಸಂಘದ ನಾವು ಯಾಕೆ ಹೋಗಬೇಕು ಅಂತೆಲ್ಲ ಇಲ್ಲ 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 ಆ ಥರದ್ದಿಲ್ಲ. ಯಾಕೆಂದರೆ ಹೊರಗೆ ಹೋದಾಗ ನಿಮಗೆ ಕನ್ನಡ ಅಷ್ಟೇ ಮುಖ್ಯ ಆಗುತ್ತೆ. ಅಲ್ಲಿ ಈಗೋಗಳಾಗಲಿ ದ್ವೇಷ ಆಗಲಿ ಭಾಳಷ್ಟು ಮಿನಿಮಲ್. ಅಲ್ಲಿ ತಾಯ್ನಾಡಲ್ಲಿದ್ದಾಗ ಜಾಸ್ತಿ ಇರುತ್ತೆ, ಅದು ಜಾಸ್ತಿ ಇರುತ್ತೆ. ಆಮೇಲೆ ಅಲ್ಲಿ ಕರ್ನಾಟಕ ಅನಿವಾಸಿ ಭಾರತೀಯ ಸಮಿತಿ ಅಂತೇಳಿ, ಕರ್ನಾಟಕ NRI ಫೋರಮ್ ಅಂತ, ನಮ್ಮ CM ಅವಾಗಲೂ CM ಆಗಿದ್ದರು ಸಿದ್ದರಾಮಯ್ಯನವರು, ಅವ್ರು ಬಂದು ಉದ್ಘಾಟನೆ ಮಾಡೋದು ಸಂಘಟನೆ. ಅದಕ್ಕೆ ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಅಧ್ಯಕ್ಷರಾಗಿದ್ದಾರೆ. ಅದಕ್ಕೆ ಭಾಳಷ್ಟು ಜನ ಉಪಾಧ್ಯಕ್ಷರಿದ್ದಾರೆ. ಅಲ್ಲಿ ನಾನು ಕೂಡ ಜಾಯಿಂಟ್ ಸೆಕ್ರೆಟರಿ ಆಗಿದ್ದೀನಿ. ಅದೊಂದು ಎಲ್ಲ ಸಂಸ್ಥೆಗಳಿಗೂ ಒಂದು ಮೇಲಿರುವಂಥ ಒಂದು ಸಂಘಟನೆ ಅಂತ ಹೇಳ್ಬೋದು. ಆ ಒಂದು ಸಂಘಟನೆಯೂ ಕೂಡ ಎಲ್ಲರಿಗೂ ಸಪೋರ್ಟ್ ಮಾಡುತ್ತೆ. ಅವರು ಕೂಡ ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ರು. ಸದ್ಯಕ್ಕೆ ಈಗ ನಿಂತು ಹೋಗಿದೆ. ಯಾಕೆಂದರೆ ಅದಕ್ಕೆ ಯಾವುದೇ ರೀತಿ ಫೋಕಸ್ಸು ಕರ್ನಾಟಕದಿಂದ ಬರಲಿಲ್ಲ. NRI ಫೋರಮ್ ಇನಾಗ್ರೇಷನ್ ಆಯಿತು, ಅದಕ್ಕೆ ಫಂಡಿಂಗ್ ಕೊಡಲಿಲ್ಲ, ಅದಕ್ಕೇನು ಆ್ಯಕ್ಟಿವಿಟಿ ಮುಂದುವರಿಸಲಿಲ್ಲ. ಬಟ್ ಅದು ಕೂಡ ಒಂದು ಒಳ್ಳೆಯ ಸಂಘಟನೆ, ಮುಂದೆ ಆಗ್ಬೋದು ಅಂದ್ಕೊಂಡಿದ್ದೀನಿ. ಸೊ ಅದು ಬಿಟ್ಟರೆ ಭಾಳಷ್ಟು ಸಂಘಟನೆಗಳಿದ್ದಾವೆ, ಎಲ್ಲ ಕೋಆರ್ಡಿನೇಷನ್ ಇದ್ದೀವಿ, ಸೌಹಾರ್ದತೆಯಿಂದ ಇದ್ದೀವಿ. ಅವ್ರು ಮಾಡೋ ಕಾರ್ಯಕ್ರಮಗಳಿಗೆಲ್ಲ ನಾವು ಹೋಗ್ತೀವಿ, ನಾವು ಮಾಡೋದಕ್ಕೆ ಅವ್ರು ಬರ್ತಾರೆ. ಈ ರೀತಿ ಒಂದು ಒಳ್ಳೆಯ ವಾತಾವರಣ ದುಬೈನಲ್ಲಿ ಬಂದರೆ, ನೀವು ಕನ್ನಡಿಗರು ಅಂದರೆ. ಆಮೇಲೆ ಇನ್ನೂ ಮುಖ್ಯ ಅಂತಂದರೆ ಅಲ್ಲಿ ಬಂಟ್ಸ್ ಕಮ್ಯುನಿಟಿ ಭಾಳ ಜೋರಾಗಿ ಬೆಳೆದಿದ್ದಾರೆ, ಸಪೋರ್ಟ್ ಮಾಡ್ತಾರೆ ಕಾರ್ಯಕ್ರಮಗಳಿಗೆಲ್ಲ. ನಮ್ಮ ಕೋಸ್ಟಲ್ ಕಡೆಯಿಂದ ಬಿಲ್ಲವಾಸ್ ಇದ್ದಾರೆ, ಮೊಗವೀರಾಸ್ ಇದ್ದಾರೆ, ನಮ್ಮ ಲಿಂಗಾಯತ್ಸ್ ಕೂಡ ಇದ್ದಾರೆ, ಮತ್ತು ಒಕ್ಕಲಿಗರಿದ್ದಾರೆ. ಎಲ್ಲರೂ ಕೂಡ ಒಂದು ಆರ್ಗನೈಸ್ ಆಗಿ ಒಂದು ಕಾರ್ಯಕ್ರಮಗಳು ಮಾಡ್ತಾರೆ. ಎಲ್ಲದಕ್ಕೂ ಎಲ್ಲರೂ ಹೋಗ್ತೀವಿ. ಅವ್ರ ಜಾತಿ ಸಂಘಟನೆ ಅಂತೇಳಿ ಸುಮ್ಮನೆ ಇರಲ್ಲ. ನಾವು ಕರೆದಾಗ ಅವ್ರು ಬರ್ತೀವಿ. ಎಲ್ಲರೂ ಸೇರಿದರೆ ಮಾತ್ರ ಒಂದು ಕಾರ್ಯಕ್ರಮ ಆಗೋದಲ್ಲಿ. ಸೊ ಅದೊಂದು ಒಳ್ಳೆ ಕನ್ನಡಿಗರ ಕಾರ್ಯಕ್ರಮ. ಹೌದು, ಕನ್ನಡಿಗರ ಏನಾದರೂ ಕೂಡ ಕನ್ನಡಿಗರ ಕಾರ್ಯಕ್ರಮ, ಕನ್ನಡದ ಕಾರ್ಯಕ್ರಮ ಆಗುತ್ತೆ. ಓಕೆ, ಈ ಪ್ರಶ್ನೆ ಬಹಳಷ್ಟು ಜನ ತಿಳ್ಕೋಬೇಕು ಅಂತಿರ್ತಾರೆ. ಅಫ್ಕೋರ್ಸ್ ಕರ್ನಾಟಕ ಕನ್ನಡನ ಹೊರತುಪಡಿಸಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಇನ್ವೆಸ್ಟ್ಮೆಂಟ್ ದುಬೈನಲ್ಲಿ ಹೇಗಿದೆ? ಯಾಕೆ ಅಂದರೆ ಇತ್ತೀಚಿನ ದಿನದಲ್ಲಿ ಬಹಳ ಕೇಳ್ತಾ ಇದ್ದೀವಿ ನಾವು, ನೀವು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕಿಂತ ದುಬೈನಲ್ಲಿ ಇನ್ವೆಸ್ಟ್ ಮಾಡಿ, ನಿಮಗೆ ವರ್ತ್ ಇರುತ್ತೆ, ತುಂಬ ಲಾಭ ಇರುತ್ತೆ ಅದರಲ್ಲಿ ಅಂತ.